ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ಸ್ಟಡಿ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ 2025-26ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೊಡ್ತಾ, ಹಾಗೆ ಅದನ್ನು ಬೋಧನೆ ಮಾಡ್ತಾ ಇರುವಂಥ ಶಿಕ್ಷಕರಿಗೂ ಸ್ವಾಗತವನ್ನು ಕೊಡ್ತಾ, ನಾವು ವಿದ್ಯಾರ್ಥಿಗಳಿಗೆ ಮತ್ತು ನಾವು ಶಿಕ್ಷಕರಾಗಿ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಪ್ಲಾನಿಂಗನ್ನು ಹಾಕ್ಕೊಂಡ್ರೆ ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು, ಹಾಗೆ ಪ್ರತಿಯೊಂದು ಮಗು ಕೂಡ ಏನಂತಂದರೆ ಪರೀಕ್ಷೆಯಲ್ಲಿ ಪಾಸ್ ಆಗುವಂತೆ ನೋಡ್ಕೊಳ್ಬೋದು ಅಂತ. ನಾವು ಇಲ್ಲಿವರೆಗೂ 28 ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಅದರ ಜೊತೆಗೆ ಇಂಟರ್ನಲ್ ಮಾರ್ಕ್ಸನ್ನು ತೆಗೆದುಕೊಂಡು ಪಾಸ್ ಆಗುವಂತ ನೋಡಿದ್ದೀವಿ. ಆದರೆ ಈಗ ಪ್ರಸ್ತುತ ಆದೇಶ ಬಂದಿರುವ ಪ್ರಕಾರ 13 ಅಂಕಗಳನ್ನು ತೆಗೆದುಕೊಂಡು ಅದರ ಜೊತೆಗೆ 20 ಅಂಕಗಳು ಇಂಟರ್ನಲ್ ಮಾರ್ಕ್ಸನ್ನು ಏನಂತಂದರೆ ಕೂಡಿಸ್ಕೊಂಡು ಒಟ್ಟಾರೆಯಾಗಿ 33% ಮಗು ತೆಗೆದುಕೊಂಡಿದ್ದಾದಲ್ಲಿ ಅಂಥ ಮಗು ಪಾಸ್ ಆಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಅದರ ಪ್ರಕಾರವಾಗಿ ಈ ಒಂದು ಸ್ಟಡಿ ಪ್ಲಾನಿಂಗ್ ಏನಂತಂದರೆ ನಾವು ಮಾಡ್ತಾ ಇದ್ದೀವಿ. ಎಂಥ ಹಿಂದುಳಿದ ಮಗು ಆದರೂ ಕೂಡ, ಕಲಿಕೆಯಲ್ಲಿ ಹಿಂದುಳಿದ ಮಗು ಆದರೂ ಕೂಡ ಅಂಥ ಮಗು ಪಾಸ್ ಆಗುವಂಥ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಈ 20 ಅಂಕಗಳು ಇಂಟರ್ನಲ್ ಮಾರ್ಕ್ಸ್ಗೆ ಜಾಸ್ತಿ ಫೋಕಸನ್ನು ಮಾಡ್ತಾ ಇದ್ದಾರೆ. 13 ಅಂಕಗಳನ್ನ ತೆಗೆದುಕೊಂಡು ಏನಂತಂದ್ರೆ ಮಗು ಪಾಸ್ ಆಗುತ್ತೆ. ಆದರೆ 20 ಅಂಕಗಳನ್ನು ಎಲ್ಲ ಹಂತಗಳಲ್ಲೂ ಆ್ಯಕ್ಟಿವಿಟೀಸು, ಪ್ರಾಜೆಕ್ಟ್ಸು ಅವ್ರಿಗೆ ಸಂಬಂಧಪಟ್ಟಂತೆ ಹಾಜರಾತಿ, ಜೊತೆಗೆ ಅವರ ನೋಟ್ಸ್ಗಳು, ಆ್ಯಕ್ಟಿವಿಟೀಸು ಎಲ್ಲ ಇನ್ಕ್ಲೂಡ್ ಆಗಿ 20 ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಸೈನ್ಸು ಮತ್ತು ಮ್ಯಾಥ್ಸು, ರೆಕಾರ್ಡ್ ಬುಕ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು, ಲ್ಯಾಬ್ಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲ ಏನಂತಂದರೆ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆದರೂ ಸಹ ಈ ಒಂದು ವರ್ಕ್ಶಾಪಲ್ಲಿ ನಾವು ತೆಗೆದುಕೊಂಡಂಥ ಒಂದು ನಿರ್ಧಾರದಲ್ಲಿ ಹೇಳೋದಾದರೆ, ಹೇಗೆ ನಾವು ಡೈಲಿ, ವೀಕ್ಲಿ ಮತ್ತು ಮಂತ್ಲಿ ಸ್ಟಡಿ ಪ್ಲ್ಯಾನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ನೋಡಬೇಕಾಗಿದೆ. ಈ ಒಂದು ವರ್ಕ್ಶಾಪಲ್ಲಿ ನಾನು ನಿಮ್ಮ ಹತ್ರ ಮಾಹಿತಿಯನ್ನು ಹಂಚ್ಕೊಳ್ತೇನೆ. ಈ ಮೊದಲನೇದಾಗಿ ಕ್ರಿಯೇಟ್ ಅ ಸ್ಟಡಿ ಶೆಡ್ಯೂಲ್ಸ್, make a realistic plan and daily goals and ensure all subjects are covered systematically. ಎಲ್ಲ ಸಬ್ಜೆಕ್ಟ್ಗಳು ಕೂಡ ಯಾವ ರೀತಿಯಾಗಿ ನಾವು ಸ್ಟಡಿ ಪ್ಲ್ಯಾನ್ ಹಾಕ್ಕೊಂಡು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೂ ಕೂಡ ಅನ್ವಯವಾಗುವಂಥದ್ದು. ಇದು ಸ್ಟಡಿ ಪ್ಲ್ಯಾನನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು, ಸೈಕಲಾಜಿಕಲ್ ಬೇಸ್ನ ಮಗುವಿನ ಆಸಕ್ತಿ ಮೇಲೆ ಏನಂತಂದರೆ ತಯಾರು ಮಾಡಬೇಕು. ಒಂದು ಮಗು ತಾನೇ ಏನಂತಂದರೆ ಒಂದು ಸ್ಟಡಿ ಪ್ಲ್ಯಾನ್ ರೆಡಿ ಮಾಡ್ತಾ ಇದೆ ಅಂತಂದರೆ ತನ್ನ ಆಸಕ್ತಿಯ ಅನುಗುಣವಾಗಿ ಮಾಡಬೇಕಾಗುತ್ತೆ. ಜೊತೆಗೆ ಯಾವ ಕಠಿಣ ಸಬ್ಜೆಕ್ಟು ಅವರಿಗೆ ಅನ್ನಿಸ್ತದೋ ಅಂಥ ಒಂದು ಕಠಿಣ ಸಬ್ಜೆಕ್ಟನ್ನು ಈಸಿಯಾಗಿ ಎಂಥ ಒಂದು ಸಮಯದಲ್ಲಿ ಹಾಕ್ಕೊಂಡ್ರೆ ತನಗೆ ಉತ್ತಮ ಅನಿಸುತ್ತೆ ಆ ಒಂದು ಟೈಮಲ್ಲಿ ಸ್ಟಡಿ ಟೈಮನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆದರೆ ಶಿಕ್ಷಕರು ಕೂಡ ಯಾವುದೇ ಒಂದು ತರಗತಿ ಟೈಮ್ ಟೇಬಲನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಮಗುವಿಗೆ ಆಸಕ್ತಿಗೆ ಅನುಗುಣವಾಗಿ ಅವರ ಒಂದು ಮಾನಸಿಕ ಶಕ್ತಿಯ ಸಾಮರ್ಥ್ಯ ಆಧಾರಿತವಾಗಿ ಒಂದು ವೇಳಾಪಟ್ಟಿಯನ್ನು ರೆಡಿ ಮಾಡಿದ್ದಾದಲ್ಲಿ ಅಂಥ ಮಗುವಿಗೆ ಸರಿಯಾಗಿ ನಾವು ಬೋಧನೆ ಮಾಡಿ ಆಸಕ್ತಿಯನ್ನು ರೂಪಿಸಬಹುದು ಅಂತ. ಆ ರೀತಿಯಾಗಿ ಸ್ಟಡಿ ಪ್ಲ್ಯಾನನ್ನು ಕ್ರಿಯೇಟ್ ಮಾಡ್ಬೋದು. ಅದರಂಗೆ ಶೆಡ್ಯೂಲ್ಸನ್ನು ಹಾಕ್ಕೋಬೇಕು. ಮಗು ಯಾವ ಸಂದರ್ಭದಲ್ಲಿ ಯಾವ ಒಂದು ಶೆಡ್ಯೂಲ್ಸ್ ಹಾಕ್ಕೊಂಡಿದ್ರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಸೆಕೆಂಡ್, ಫೋಕಸ್ ಆನ್ ಕಾನ್ಸೆಪ್ಟುವಲ್ ಕ್ಲಾರಿಟಿ ಅಂತ. ಪ್ರಯಾರಿಟಿ ಆಧಾರದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟು ಯಾವ ರೀತಿಯಾಗಿರುತ್ತೆ, ಓವರ್ ರೋಟ್ ಆಗಿರ್ಬೋದು, ಮೆಮೊರೈಸೇಷನ್ ಆಗಿರ್ಬೋದು, ಎಸ್ಪೆಷಲಿ ದ ಸಬ್ಜೆಕ್ಟ್ ಲೈಕ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕಾನ್ಸೆಪ್ಟ್ ಯಾವ ರೀತಿಯಾಗಿರುತ್ತೋ ಆ ಒಂದು ಆಧಾರದ ಮೇಲೆ ನಾವು ಸಮಯವನ್ನು ಏನಂತಂದರೆ ವೇಳಾಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಾವು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನೊಂದು, ಯಾಕಂದರೆ ಪರೀಕ್ಷೆಯಲ್ಲಿ ಅಪ್ಲಿಕೇಶನ್ ಕ್ವಶನ್ಗಳಂತ ಜಾಸ್ತಿ ಇರುತ್ತೆ, ಅಂತಂದರೆ ಅನ್ವಯಿಕ ಪ್ರಶ್ನೆಗಳು ಅಂತ ಇರ್ತವೆ. ಅವುಗಳಿಗೆ ಸಾಮಾನ್ಯವಾಗಿ ಜಾಸ್ತಿ ಫೋಕಸ್ ಮಾಡೋದು ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸಲ್ಲಿ. ಸೊ ಅದಕ್ಕೆ ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅವರು ಒಂದು ಕಾನ್ಸೆಪ್ಟ್ ಮೇಲೆ ಸ್ಟಡಿ ಮಾಡ್ತಾ ಹೋದರೆ ರೋಟ್ ಮೆಮೊರೈಸೇಷನ್ ಏನಂತಂದರೆ ಇಟ್ಕೊಳ್ಳೋದ್ರಲ್ಲಿ
ಅವಶ್ಯಕತೆ ಏನಂತಂದರೆ ಇರುತ್ತೆ. ಅಂಥ ಒಂದು ವಿಷಯಗಳ ಮೇಲೆ ಫೋಕಸ್ ಮಾಡೋದ್ರಿಂದ ಕ್ಲಾರಿಟಿಯನ್ನು ತೆಗೆದುಕೊಳ್ಬೋದು. ಯಾವುದೇ ಒಂದು ಸಬ್ಜೆಕ್ಟು ಶಿಕ್ಷಕರಿಗಾಗಲಿ ಮತ್ತು ವಿದ್ಯಾರ್ಥಿಗಳಿಗಾಗಲಿ ಯಾವುದು ತಮಗೆ ಕಠಿಣ ಅನಿಸುತ್ತೋ, ಯಾವುದು ಅಪ್ಲಿಕೇಶನ್ ಕ್ವಶನ್ಸ್ ಜಾಸ್ತಿ ಬರುತ್ತೋ ಅಂಥದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸ್ಟಡಿ ಮಾಡುವಂಥದ್ದು. ನೆಕ್ಸ್ಟು ಯೂಸ್ ಕ್ವಾಲಿಟಿ ಸ್ಟಡಿ ಮೆಥಡ್ಸ್. ಇದು ಶಿಕ್ಷಕರಿಗೆ ಅನ್ವಯವಾಗುವಂಥದ್ದು. ಯಾವುದೇ ಒಂದು ಮಗುವಿನಲ್ಲಿ ಏನಂತ ಮನಸ್ಸಲ್ಲಿ ಉಳ್ಕೋಬೇಕಾದ್ರೆ ನಾವು ಬರೀ ಬೋರ್ಡ್ ಒಂದೇ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ. ಆದರೆ ಅದ್ರ ಜೊತೆಗೆ ಬೇರೆ ಬೇರೆ ಏನಂತಂದರೆ ಮೆಟೀರಿಯಲ್ಸನ್ನು ಬಳಕೆ ಮಾಡುವಂಥದ್ದು, DSCRTC ಬುಕ್ಕನ್ನು ಜೊತೆಗೆ ಬೇರೆ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿ ಸ್ಟಡಿ ಮಾಡುವಂಥದ್ದು ಅವಶ್ಯಕತೆ ಅನಿಸುತ್ತೆ. ಸೊ ಅಂಥ ಏನಂತಂದ್ರೆ ಮೆಟೀರಿಯಲ್ನ ಬಳಕೆ ಮಾಡಬೇಕು. ಸಾಧ್ಯವಾದರೆ ಇವತ್ತು ಏನಂತಂದ್ರೆ ತಂತ್ರಜ್ಞಾನ ಬೆಳೀತಾ ಹೋಗುತ್ತೆ. ಯೂಟ್ಯೂಬ್ ಕ್ಲಾಸಸ್ಸು, ಉತ್ತಮವಾದ ಶಿಕ್ಷಕರು ನಮ್ಮ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಕೂಡ ಸಿಗ್ತಾರೆ. ಅಂಥರ ಒಂದು ಡಿಫ್ರೆಂಟ್ ಮೆಥಡಲ್ಲಿ ಡಿಫ್ರೆಂಟ್ ಟೈಪಲ್ಲಿ ಏನಂತಂದರೆ ಸ್ಟಡಿ ಮೆಟೀರಿಯಲ್ ಅಂತ ವ್ಯವಸ್ಥೆ ಮಾಡುವಂಥದ್ದು. ಮತ್ತು ಈ ಗಣಿತ ವಿಚಾರದಲ್ಲಿ ಹೇಳಿದರೆ 2 ಮೆಥಡ್ಗಳನ್ನು ಮಕ್ಕಳಿಗೆ ಬೇಡುವಂಥದ್ದು. ಒಂದು ಕಠಿಣ ಮೆಥಡು, ಒಂದು ಈಸಿ ಮೆಥಡು. ಯಾವ ರೀತಿಯಾಗಿ ಏನಂತಂದರೆ ಸಾಲ್ವ್ ಮಾಡಬೇಕಂತ. ಆದರೆ ಸ್ಟೆಪ್ಸ್ ಯಾವುದೇ ಮಿಸ್ ಆಗುವಂತಿಲ್ಲ. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವಂಥ ಮಗುಗೆ ಕೂಡ ಏನಂತಂದರೆ ಅರ್ಥವಾಗುವಂತೆ ಸರಳವಾದ ಒಂದು ಫಾರ್ಮಾಲಿಟಿ ಸ್ಟೇಜ್ಗಳನ್ನು ಬಳಕೆ ಮಾಡುವಂಥದ್ದು ಶಿಕ್ಷಕರ ಒಂದು ಕರ್ತವ್ಯ. ಅವುಗಳನ್ನು ಬಳಕೆ ಮಾಡಿ ಸಾಮಾನ್ಯವಾಗಿ ಆ ಮಗುವಿಗೆ ತಿಳಿಸುವಂಥದ್ದು. ನೆಕ್ಸ್ಟ್ ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್ ಅಂತೇಳಿ, ಯಾವುದೇ ಒಂದು ವಿಚಾರ ಸ್ಪಷ್ಟವಾಗಬೇಕಾದ್ರೆ ಪ್ರಾಕ್ಟೀಸ್ ಬೇಕಾಗ್ತದೆ. ಪ್ರಾಕ್ಟೀಸ್ ಇದ್ರೇ ಏನಂತಂದರೆ ಏನಾದರೂ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪ್ರಾಕ್ಟೀಸ್ ವಿತ್ ಫಾಸ್ಟ್ ಪೇಪರ್ಸ್ ಆ್ಯಂಡ್ ಮಾರ್ಕ್ ಟೆಸ್ಟ್, ಜೊತೆಗೆ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾರ್ಕ್ ಟೆಸ್ಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ವೇ get the familiar with questions type and identify important topic. ಲೈಕ್ ದಟ್ ಇನ್ಸ್ಟ್ರಕ್ಷನ್ ಕೊಡಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು, ಫೀಡ್ಬ್ಯಾಕ್ ತಗೋಬೇಕು. ಅದ್ರ ಜೊತೆಗೆ ರಿವಿಷನ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಅವರ ಒಂದು ಮಾನಸಿಕ ಮತ್ತು ಓದುವಿಕೆಯ ಒಂದು ಮಟ್ಟ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಪ್ರಾಕ್ಟೀಸ್ ಮಾಡಿಸ್ತೇ ಹೊರತು ಮತ್ತು ಮಾರ್ಕ್ ಟೆಸ್ಟು ಮೋಸ್ಟ್ ಇಂಪಾರ್ಟೆಂಟು. ಒಂದು ವಿಚಾರದ ಬಗ್ಗೆ ಒಂದು ಮಗು ಮಾತಾಡಬೇಕು ಮತ್ತು ಉತ್ತರವನ್ನು ಹೇಳಬೇಕು. ಹಾಗಾದರೆ ಮಾತ್ರ ಆ ಮಗುವಿನ ಸ್ಪಷ್ಟತೆ ಸಿಗುತ್ತೆ ಅಂತ. ಬರೀ ಬರವಣಿಗೆ ಒಂದೇ ಸಾಧ್ಯವಾಗುತ್ತದೆ. ಬರವಣಿಗೆ ಜೊತೆಗೆ ಏನಂತಂದರೆ ಮಾರ್ಕ್ ಟೆಸ್ಟ್ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತದೆ. ನೆಕ್ಸ್ಟು ರೆಗ್ಯುಲರ್ ರಿವಿಷನ್ ಇದ್ರೇ ಒಂದು ಮಗು ಸ್ಪಷ್ಟತೆಯನ್ನು ಪಡೆಯಲು ಸಾಧ್ಯ. ಉದಾಹರಣೆಗಾಗಿ ಒಂದು ಮಗು ಒಂದು ಸಾರಿ ನೋಡಿದಂಥ ವಿಚಾರವನ್ನು ನಂತರ ನೆಕ್ಸ್ಟ್ ಡೇ ನೋಡುವಂಥದ್ದು, ಅದಾದ ನಂತರ ವೀಕ್ಲಿ ನೋಡುವಂಥದ್ದು, ನೆಕ್ಸ್ಟ್ 15 ಡೇಸ್ಗೆ ಒಂದ್ಸತಿ ಅದನ್ನು ರಿವಿಷನ್ ಮಾಡೋಂಥದ್ದು, ಮಂತ್ಲಿ ಒನ್ಸ್. ನೆಕ್ಸ್ಟ್ ಅದೇ ಥರ ಮಾಡ್ತಾ ಹೋದಂತೆಲ್ಲ ಆ ಮಗು ಅದರಲ್ಲಿ ಸ್ಪಷ್ಟತೆ ಪಡಿತಾ ಹೋಗುತ್ತೆ. ಈಗ ಸಮರಿ ಇರುತ್ತೆ, ನೋಟ್ಸ್ ಇರುತ್ತೆ, ಮೈಂಡ್ ಮ್ಯಾಪ್ ಇರುತ್ತೆ, ಕ್ಲಾಸ್ ಕಾರ್ಡ್ ಇರುತ್ತೆ. ಇಂಥವೆಲ್ಲ ಡಿಫ್ರೆಂಟ್ ವೇದಲ್ಲಿ ಏನಂತಂದರೆ ಅದನ್ನು ಬಳಕೆ ಮಾಡ್ತಾ ಹೋಗಬೇಕು. ಹಾಗಾದರೆ ಮಾತ್ರ ಆ ಒಂದು ಟಾಪಿಕ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಲು ಸಾಧ್ಯ. ಜಸ್ಟು ಒಂದು ಮಗುವನ್ನು ಓದೋದಕ್ಕೆ ಹಚ್ತೀವಿ, ಓದಿದಾದ ನಂತರ ಅದನ್ನು ಕ್ವಶನನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬರೀ ಒಂದು ಓದುವುದರ ಮುಖಾಂತರ ಆಗಕ್ಕೆ ಸಾಧ್ಯ ಇಲ್ಲ. ಆ ಓದುವಿಕೆಯಲ್ಲಿ ವಿವಿಧ ರೀತಿಯಿಂದ ಬಳಕೆ ಮಾಡಬೇಕು. ಒಂದು ಸಾರಿ ಮೈಂಡ್ ಮ್ಯಾಪ್ ಹಾಕ್ಸಿದ್ರೆ ಇನ್ನೊಂದು ಸಾರಿ ಕ್ಲಾಸ್ ಕಾರ್ಡನ್ನು ಹಾಕ್ಸ್ಬೇಕು. ನೆಕ್ಸ್ಟು ಕ್ಲಾಸ್ ಕಾರ್ಡಲ್ಲಿರುವಂಥ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಬೇಕು. ಆ ರೀತಿಯಾಗಿ ರಿವಿಷನ್ ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ತಾ ಹೋದಂತೆಲ್ಲ ಆ ಮಗುವಿಗೆ ವಿವಿಧ ರೀತಿಯಿಂದಾಗಿ ಏನಂತಂದರೆ ಎಕ್ಸಸೈಸು ಆಗುತ್ತೆ, ವಿತ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಅದರ ಜೊತೆಗೆ ಆ ವಿಚಾರದ ಬಗ್ಗೆ ಸ್ಪಷ್ಟತೆ ಕೂಡ ಏನಂತಂದರೆ ಪಡಿತಾನೆ ಅಂತ. ನೆಕ್ಸ್ಟು ಫೋಕಸ್ ಆನ್ ವೀಕ್ ಏರಿಯಾಸ್. ಮಗು ಯಾವುದರಲ್ಲಿ ವೀಕ್ ಇರುತ್ತೋ ಆ ಒಂದು ಏರಿಯಾಸ್ ಮೇಲೆ ಅಥವಾ ಒಂದು ಟಾಪಿಕ್ಕು ಸಬ್ಜೆಕ್ಟ್ ಮೇಲೆ ಏನಂತಂದರೆ ನಾವು ಫೋಕಸ್ ಮಾಡುವಂಥದ್ದು. ಐಡೆಂಟಿಟಿ ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ ಆ್ಯಂಡ್ ಟಾಪಿಕ್ ಆ್ಯಂಡ್ ಅಲೋಕೇಟ್ ಮೋರ್ ಟೈಮ್ಸ್ ಆ್ಯಂಡ್ ಟೈಮ್ ಲೈಕ್ ದಟ್. ಯಾವ ರೀತಿಯಾಗಿ ಅಂತಂದರೆ ನಾವು ಯಾವ ಚಾಲೆಂಜಿಂಗ್ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟು ಆ ಟಾಪಿಕ್ ಮೇಲೆ ಜಾಸ್ತಿ ಟೈಮನ್ನು ಒತ್ತು ಕೊಟ್ಟು ಆ ಮಗುವಿಗೆ ಅರ್ಥವನ್ನು ಮಾಡಿಸ್ಬೇಕು. ಒಂದು ನೆನಪಿರಲಿ, ಈ 9 ಮತ್ತು 10ನೇ ತರಗತಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮಕ್ಕಳು, ಈ ಒಂದು ಏಜಿನ ಮಕ್ಕಳು ನಾವು ಸ್ನೇಹಿತರಂತೆ ಕಲಿಸಿದ್ರೆ ಮಾತ್ರ ಸಾಧ್ಯ. ಇಲ್ಲದ್ರೆ ಏನಂತಂದರೆ ಆ ಮಗು ಕಲಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಬರೀ ದಂಡ ಯೂಸ್ ಮಾಡೋದ್ರಿಂದ ಅಥವಾ ಅವನ್ನ ಬೈಯೋದ್ರಿಂದ ಇಲ್ಲ ಮಕ್ಕಳ ಮಧ್ಯದಲ್ಲಿ ನಿಲ್ಲಿಸಿ ಬೈಯೋದ್ರಿಂದ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟನ್ನು ಕಳ್ಕೊಳ್ತಾನೆ. ಅಂಥ ಮಗುವನ್ನು ನೀವು ಗುರುತಿಸಿ
ಸ್ನೇಹಿತರಂತೆ ವರ್ತಿಸಿ ಅವ್ರ ಜೊತೆ ಏನಂತಂದರೆ ಸಮಕಾಲೀನ ವ್ಯಕ್ತಿಗಳಾಗಿ ಅವ್ರನ್ನ ಅರ್ಥ ಮಾಡಿಕೊಂಡು ನೀವು ಬೋಧನೆ ಮಾಡಿದ್ದೆ ಆದಲ್ಲಿ ಸಾಮಾನ್ಯವಾಗಿ ಆ ಮಗು ಕಲಿತಾ ಹೋಗ್ತಾನೆ. ಎಂಥ ಮಗುವನ್ನಾದರೂ ಕೂಡ ಬದಲಾವಣೆ ಮಾಡುವಂತಹ ಶಕ್ತಿ ಆ ಸಂಸ್ಕೃತಿ ಮತ್ತು ಶಿಕ್ಷಕರಲ್ಲಿ ಇರುತ್ತೆ. ಆ ಮಗುವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗಂತ ಹೇಳಿ ಬರೀ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಶಿಕ್ಷಕರನ್ನ ತರಗತಿಯಲ್ಲಿ ಬದಲಾವಣೆ ಮಾಡೋದನ್ನು ಒಂದು ಮಗು ಒಬ್ಬ ಶಿಕ್ಷಕರ ಹತ್ರ ಏನಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ 6 ಮಂತ್ ಆದರೂ ಬೇಕಾಗುತ್ತೆ. ಚೆನ್ನಾಗಿ ಇರುವಂಥ ಶಿಕ್ಷಕರು ವಿತಿನ್ ಒಂದೇ ಸ್ಪೀಚಲ್ಲಿ ಕೂಡ ಏನಂತಂದರೆ ಮಗುವನ್ನು ಸೆಳೆಯುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಎಲ್ಲ ಥರದ ಮಕ್ಕಳನ್ನು ಏನಂತ ಅರ್ಥ ಮಾಡಿಕೊಂಡು ಅವರ ಹೆಸರನ್ನು ನೆನಪಿಟ್ಕೊಂಡು ಅವರಿಗೆ ಕೆಲಸವನ್ನು ಹಚ್ಚುವಂಥ ರೀತಿಯಾಗಿ 6 ಮಂತ್ ಬೇಕು. ಅದಕ್ಕೆ ಯಾವುದೇ ಕಾರಣಕ್ಕಾಗಿ 8, 9, 10ನೇ ತರಗತಿಯಲ್ಲಿ ಇರುವಂಥ ಶಿಕ್ಷಕರನ್ನು ಪದೇ ಪದೇ ಬದಲಾವಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಡಿ. ಇಂಥ ಒಂದು ವ್ಯವಸ್ಥೆ ಎಲ್ಲಿ ಆಗುತ್ತೆ ಅಂದರೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತದೆ. ಅದಕ್ಕೆ ಎಷ್ಟೋ ಶಾಲೆಗಳು ಇವತ್ತು ಮುಚ್ಚುವ ಹಂತದಲ್ಲಿ ಬಂದಿರೋದು ಅದೇ ಕಾರಣಕ್ಕಾಗಿ. ಸಾಕಷ್ಟು ಓದಲು ಬರೆಯಲು ಬರದೇ ಇರುವಂಥ ಮಕ್ಕಳನ್ನ ಅಡ್ಮಿಷನ್ ಮಾಡಿಕೊಂಡು ನೆಕ್ಸ್ಟ್ ಏನಂತಂದರೆ ಫೋಕಸ್ ಹಾಕಿ ಪಾಸಿಂಗ್ ಮಾರ್ಕ್ಸನ್ನು ತೆಗೆದುಕೊಳ್ಳೋದೇ ಆಗದೆ ಎಷ್ಟೋ ಶಾಲೆಗಳು ಇವತ್ತು ಕ್ಲೋಸ್ ಔಟ್ ಆಗ್ತಾ ಇದೆ. ಅದಕ್ಕೆ ಶಿಕ್ಷಣ ತಜ್ಞರ ಸಲಹೆ ಸೂಚನೆಗಳು, ಅದರ ಜೊತೆಗೆ ಎಂಥ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೋಬೇಕು, ಎಂಥ ಅಡ್ಮಿಷನ್ ಮಾಡಿಕೊಂಡ್ರು 0 ಇರುವಂಥ ಮಗುವನ್ನ ಯಾವ ರೀತಿ ಪಾಸ್ ಮಾಡಿಸ್ಬೇಕು ಅನ್ನೋ ಒಂದು ಟೆಕ್ನಿಕ್ಸನ್ನು ಟೀಚರ್ಸ್ಗೆ ಇಲ್ಲ ತರಬೇತಿ ಇರುವಂಥ ಶಿಕ್ಷಕರಿಗೆ ಏನಂತಂದರೆ ಮತ್ತು ಸರ್ಕಾರ ಹಮ್ಮಿಕೊಳ್ಳುವಂಥ ಸಾಕಷ್ಟು ವರ್ಕ್ಶಾಪ್ಗಳಿಗೆ ಹಾಜರಾಗುವಂತೆ ನೋಡಿಕೊಂಡು ಅವರಿಗೆ ವಿಶೇಷ ತರಬೇತಿಯನ್ನು ಕೊಡಬೇಕಾಗ್ತದೆ. ಆ ರೀತಿಯಾಗಿ ಮಾಡಿ ಫೋಕಸ್ ಆನ್ ವೆಯ್ಟೇಜ್ ಫಸ್ಟು ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು. ನೆಕ್ಸ್ಟು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಯಾವ ಟೂಲ್ಸನ್ನು ನಾವು ಬಳಕೆ ಮಾಡಿದರೆ ನೋಟ್ಸು ಸಾಮಾನ್ಯವಾಗಿ ಮಗು ಆಸಕ್ತಿಯನ್ನು ಹೊಂದುತ್ತೆ ಅಂತ ನೋಡಿ. ಸಮರೈಸ್, ಕ್ರಿಯೇಟ್ ಎ ಚಾಯ್ಸ್ ಅನ್ನು, ಫ್ಲ್ಯಾಶ್ ಕಾರ್ಡ್, ಯೂಸ್ ರಿಮೆಂಬರ್ ಇಂಪಾರ್ಟೆಂಟ್ ಆ್ಯಂಡ್ ಪಾಯಿಂಟ್ಸ್, ಫಾರ್ಮ್ಸ್ ಆ್ಯಂಡ್ ಡೆಫಿನಿಷನ್ಸ್ ಇವೆಲ್ಲವೂ ಏನಂತ ಬೇರೆ ಬೇರೆ ಮೆಥಡ್ಸ್ಗಳಿದೆ. ಅವುಗಳನ್ನು ಏನಂತಂದರೆ ಫ್ಲ್ಯಾಶ್ ಕಾರ್ಡ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಅವ್ರಿಗೆ ಯಾವುದೋ ಒಂದು ಚಾಟ್ ಬರ್ಕೊಂಬರಕ್ಕೆ ಹೇಳಿರೋದು ಆ ಮಗು ಬರೆದಾಗ ಮಿನಿಮಮ್ 10% ಆದರೂ ಕೂಡ ಆ ಒಂದು ವಿಚಾರವನ್ನು ತನ್ನಲ್ಲಿ ಇಟ್ಕೊಳ್ತಾನೆ. ಅದಕ್ಕೆ ಕೆಲಸವನ್ನು ಜಾಸ್ತಿ ಅಂದರೆ ಪ್ರಾಕ್ಟೀಸನ್ನು ಜಾಸ್ತಿ ಮಾಡಿಸ್ಬೇಕಾಗ್ತದೆ. ಆ ಮಗುವಿನಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಒಂದೊಂದು ಮಗು ಒಂದೊಂದು ಆ್ಯಕ್ಟಿವಿಟಿಯನ್ನು ಕೊಡುವಂಥದ್ದು. ಒಂದೇ ಥರದ ಆ್ಯಕ್ಟಿವಿಟಿ ಕೊಡೋದ್ರಿಂದ ಕೂಡ ಮಗು ಬೇಸಿಕ್ ಕೊಡ್ತಾನೆ, ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಕೊಡಿ. ಆ ಒಂದು ಟಾಪಿಕ್ ಮೇಲೆ ಜಾಸ್ತಿ ಏನಂತಂದರೆ ಫೋಕಸ್ ಮಾಡಿ. ಯಾವ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು ಅಂತಂದ್ರೆ 100% ಪ್ರಶ್ನೆಗಳು ಅಂತ ನಿಮ್ಗೆ ಯಾವುದು ಅನಿಸ್ಬೋದು ಅಂಥ ಪ್ರಶ್ನೆಗಳನ್ನು ಅವರಿಗೆ ಕೊಟ್ಟು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಮಿನಿಮಮ್ ಏನಿದೆ 10 ರಿಂದ 15 ಪ್ರಶ್ನೆಗಳು ಪ್ರಾಕ್ಟೀಸ್ ಆಗಿದ್ರೆ ಸಾಕು ಅವನು ಆರಾಮಾಗಿ ಏನಂತಂದರೆ ಪಾಸ್ ಆಗ್ತಾನೆ. ಆ ರೀತಿಯ ವ್ಯವಸ್ಥೆ ಇರುವಂಥದ್ದು. ನೆಕ್ಸ್ಟ್ ಯೂಸ್ ವಿಜುವಲ್ ಲರ್ನಿಂಗ್ ಟೂಲ್ಸ್. ಈಗ ನೋಡುವಂಥದ್ದು ಡಯಾಗ್ರಾಮ್ಸನ್ನ ಕ್ರಿಯೇಟ್ ಮಾಡುವಂಥದ್ದು, ಫ್ಲೋ ಚಾರ್ಟನ್ನು ಕ್ರಿಯೇಟ್ ಮಾಡೋದು, ಮೈಂಡ್ ಮ್ಯಾಪನ್ನು ಹಾಕುವಂಥದ್ದು, ಸಿಂಪಲ್ ಕಾಂಪ್ಲೆಕ್ಸ್ ಟಾಪಿಕನ್ನು ಯೂಸ್ ಮಾಡುವಂಥದ್ದು. ಮೈಂಡ್ ಮ್ಯಾಪನ್ನು ಕಾಮನ್ ಆಗಿ ನಾವು ಬಳಕೆ ಮಾಡ್ತೀವಿ. ಇಲ್ಲಿ ಕಾಣಿಸ್ತಾ ಇದೆ ಮೈಂಡ್ ಮ್ಯಾಪ್, ಇಲ್ಲಿ ಕಾಣಿಸ್ತಾ ಇದೆ ಸಾಮಾನ್ಯವಾಗಿ ಈ ಥರ ಬಳಕೆ ಮಾಡುವಂಥದ್ದು. ಫ್ಲೋ ಚಾರ್ಟನ್ನು ಬಳಕೆ ಮಾಡುವಂಥದ್ದು. ಯಾವುದೇ ಇದರಲ್ಲಿ ಕನಿಷ್ಠ ಒಂದು ಫ್ಲೋ ಚಾರ್ಟು, ಮೈಂಡ್ ಮ್ಯಾಪು ಯೂಸ್ ಮಾಡುವಂಥದ್ದು. ಈ ರೀತಿಯಾಗಿ ವಿಧಗಳನ್ನು ಕೇಳಿದಾಗ, ಟೈಪ್ಸು, ಕೈಂಡ್ಸ್ ಕೇಳಿದಾಗ, ನೆಕ್ಸ್ಟ್ ಅದರ ಒಂದು ಅನುಕೂಲತೆಗಳು ಕೇಳಿದಾಗ ಇಂಥವೆಲ್ಲ ಏನಂತಂದರೆ ಯೂಸ್ ಆಗ್ತಾ ಹೋಗುತ್ತೆ. ಅವುಗಳನ್ನು ಬಳಕೆ ಮಾಡೋದ್ರಿಂದ ಮಗು ಎಷ್ಟು ಆಸಕ್ತಿಯಿಂದ ಕಲಿಯಲು ಸಾಧ್ಯವಾಗ್ತದೆ. ನೆಕ್ಸ್ಟು ಟೀಚ್ ಅದರ್ಸ್. ಎಕ್ಸ್ಪ್ಲೇನಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕ್ಲಾಸ್ಮೇಟ್ಸ್ ವಿತ್ ಎಫೆಕ್ಟಿವ್ ವೇ ಆಫ್ ದ reinforce your own understanding. ಇಲ್ಲಿ ಲರ್ನಿಂಗ್ ಬಡ್ಡೀಸ್ ಅಂತ ನಾವು ಎಷ್ಟೋ ಸಾರಿ ಟೀಚರ್ಸ್ ಹತ್ರ ಕಲಿಯದೇ ಇರುವಂಥ ವಿಚಾರಗಳು ಸ್ನೇಹಿತರ ಹತ್ರ ಕಲಿಯೋಕ್ಕೆ ಸಾಧ್ಯವಾಗ್ತದೆ. ಸ್ನೇಹಿತರು ಯಾವ ರೀತಿಯಾಗಿ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ಕಲಿತು ಅದರಿಂದ ಏನಂತಂದರೆ ಇಷ್ಟಪಡುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ. ಅದಕ್ಕೆ ಬಡ್ಡೀಸ್ ಗ್ರೂಪ್ ಅಂತ ಹೇಳಿ ಮಾಡೋದು. ಅಂದರೆ ಸ್ನೇಹಿತರ ಮಧ್ಯದಲ್ಲೇ ಏನಂತಂದರೆ ಕಲಿಕೆಗೆ ಅವಕಾಶವನ್ನು ಕೊಡುವಂಥದ್ದು, ಗುಂಪು ಚರ್ಚೆಗೆ ಅವಕಾಶವನ್ನು ಕೊಡುವಂಥದ್ದು. ಆ ರೀತಿಯಾಗಿ ಗುಂಪುಗಳನ್ನು ಮಾಡಿ ಅವರ ಒಂದು ಸಾಮರ್ಥ್ಯ ಮೇಲೆ ಆಧಾರಿತವಾಗಿ ಗುಂಪುಗಳನ್ನು ರಚನೆ ಮಾಡಿ ಅವರಿಗೆ ಸಹಾಯವನ್ನು ಮಾಡುವಂಥದ್ದು. ಒಬ್ಬ ಶಿಕ್ಷಕರು ಸ್ಪೆಸಿಲಿಟೇಟರ್ ಆಗಿರಿ, ಅಂದರೆ ಸುಗಮಕಾರನಾಗಿರಿ. ಟೀಚರ್ ಥರ ಏನಂತಂದರೆ ಇರುವಂಥದ್ದಲ್ಲ. ಅಲ್ಲಿ ಗುಂಪುಗಳ ಮಧ್ಯದಲ್ಲಿ ಅವರಿಗೆ ಕಾಂಪಿಟೇಷನ್, ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿ
ಅವರನ್ನು ಏನಂತಂದರೆ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡುವಂಥದ್ದು. ನೆಕ್ಸ್ಟ್, ಡ್ಯೂರಿಂಗ್ ದ ಎಕ್ಸಾಮ್ ಮ್ಯಾನೇಜ್ ಯುವರ್ ಟೈಮ್. ಒಂದು ನಿಮಿಷ. Allocate time wisely for each section during the exams and avoid the spending too much time and single question. ಒಂದೇ ಪ್ರಶ್ನೆಗೆ ಸಾಕಷ್ಟು ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಆ ಒಂದು ಟೈಮನ್ನು ಏನು ಮಾಡಬೇಕು ನಾವು? ಟೈಮ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟು ಆ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ಕೋಬೇಕು. 15 ಮಿನಿಟ್ಸ್ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ 15 ನಿಮಿಷವರೆಗೂ ಏನಂತಂದರೆ ನಾವು ಸ್ಟಡಿ ಮಾಡ್ತೀವಿ. 15 ನಿಮಿಷ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ. 3 hours 15 ಮಿನಿಟು, ಓಕೆ, 2 hours 45 ಮಿನಿಟ್ಸು, ಈ ರೀತಿಯಾಗಿ ಅಂತಂದರೆ 3 hours. ಅದರಲ್ಲಿ 15 ಮಿನಿಟ್ಸು ಕ್ವಶನ್ ಪೇಪರ್ ಓದೋಕ್ಕಂತಲೇ ಕೊಟ್ಟಿರ್ತಾರೆ. ಅಂಥ ಒಂದು ಮೂಮೆಂಟಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡಿಕೊಂಡು ಸರಿಯಾಗಿರುವಂಥ ಪ್ರಶ್ನೆಗಳನ್ನು, ನಮಗೆ ತಿಳಿದಿರುವಂಥ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ನೀಟಾಗಿ ನಾವು ಬರಿಬೇಕಾಗುತ್ತೆ. ಅದ್ರ ಜೊತೆಗೆ ರೈಟ್ ನೀಟ್ಲಿ ಆ್ಯಂಡ್ ಕ್ಲಾರಿಟಿ. ಪ್ರಾಕ್ಟೀಸ್ ರೈಟಿಂಗ್ ಚೆನ್ನಾಗಿರಬೇಕು. ನಮಗೆ ಮೊದಲಿಂದನೂ ನೀಟಾಗಿ ಬರಿಬೇಕು. ಸಬ್ಜೆಕ್ಟು ಅದರಲ್ಲೂ ಮ್ಯಾಥ್ಸ್ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪೇ ಬರಿಬೇಕಾಗಿರುವಂಥದ್ದು. ಒಂದು ಸ್ಟೆಪ್ಸು ಮಿಸ್ ಆದರೂ ಅದರಲ್ಲಿ ಮಾರ್ಕ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬರೆಯುವಂಥ ಮೆಥಡ್ ಕೂಡ ಪ್ರಾಕ್ಟೀಸ್ ಮಾಡುವಂಥದ್ದು. ಒಂದು ಪೇಜ್ ಅಲೈನ್ಮೆಂಟ್ ಯಾವ ರೀತಿಯಾಗಿರುತ್ತೋ ಅನ್ನೋದು ಶಿಕ್ಷಕರು ಹೇಳ್ಕೊಡ್ಬೇಕಂಥದ್ದು. ಯಾಕಂದರೆ ಪೇಜ್ ಅಲೈನ್ಮೆಂಟಲ್ಲಿ ಪ್ಯಾರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು, ಯಾವ ಒಂದು ಪೇಜ್ ಅಲೈನ್ಮೆಂಟನ್ನು ನೋಡಬೇಕು, ಸೆಂಟ್ರಲ್ ಅಲೈನ್ಮೆಂಟಾ, ಲೆಫ್ಟಾ, ರೈಟಾ, ಇಲ್ಲ ಜಸ್ಟಿಫೈಡ್ ಅಲೈನ್ಮೆಂಟ ಮಾಡಬೇಕಾ, ಯಾವ ರೀತಿಯಾಗಿ ಬರೆದ್ರೆ ಚೆನ್ನಾಗಿರುತ್ತೆ, ಪಾಯಿಂಟ್ ಇನ್ಸೈಡ್ ಹಾಕ್ಬೇಕಾ, ಮಾರ್ಜಿನ್ ಔಟ್ಸೈಡ್ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಹೆಚ್ಚೆಚ್ಚಾಗಿ ಏನಂತಂದರೆ ಹೇಳ್ಕೊಡ್ಬೇಕು. ಸಬ್ ಪಾಯಿಂಟ್ ಯಾವ ರೀತಿಯಾಗಿ ಬುಲೆಟ್ಸಲ್ಲಿ ಹಾಕಬೇಕು, ಮೇನ್ ಪಾಯಿಂಟ್ ನಂಬರ್ಸಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ಸ್ಪಷ್ಟತೆ ಕೊಡಬೇಕು. ಯಾಕಂದರೆ ಎಷ್ಟೋ ಜನ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಮೇನ್ ಪಾಯಿಂಟ್ಸನ್ನೇ ಬುಲೆಟ್ ಪಾಯಿಂಟ್ಸ್ ಥರ ಸ್ಟಾರ್ ಪಾಯಿಂಟ್ಸ್ಗಳು ಹಾಕ್ತಾ ಇರ್ತಾರೆ. ಅದರಿಂದ ವ್ಯಾಲ್ಯೂಟರಿಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಬ್ ಪಾಯಿಂಟಲ್ಲಿ ಮಾತ್ರ ಬುಲೆಟ್ಸ್ ಹಾಕೋಕ್ಕೆ ವ್ಯವಸ್ಥೆ ಮಾಡಿ. ಮೇನ್ ಪಾಯಿಂಟ್ ಬರೆದಿರ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಅದರೊಳಗೆ ಏನಂತಂದರೆ ಸಬ್ ಪಾಯಿಂಟ್ ಇರುತ್ತೆ. ಅಂಥ ಒಂದು ಮೂಮೆಂಟಲ್ಲಿ ಬುಲೆಟ್ಸ್ ಪಾಯಿಂಟ್ಸ್ ಹಾಕಿ ಬರೆಯುವಂಥ ವ್ಯವಸ್ಥೆ ಮಾಡಿ. ಮತ್ತು ಮಾರ್ಜಿನ್ ಇನ್ಸೈಡ್ ಹಾಕುವಂಥ ವ್ಯವಸ್ಥೆ ಮಾಡಿ. ಮಾರ್ಜಿನ್ ಔಟ್ಸೈಡನ್ನು ಫಾರ್ ಎಕ್ಸಾಂಪಲ್ ಪೇಜ್ ಇರುತ್ತೆ, ಪೇಜ್ ಮಾರ್ಜಿನ್ ಇರುತ್ತೆ, ಅದರ ಹಿಂದ್ಗಡೆ ಅಂದರೆ ಮೇನ್ ಕ್ವಶನ್ ಕೆಳಗಡೆನೇ ಏನಂತಂದರೆ ಬುಲೆಟ್ಸ್ ಪಾಯಿಂಟ್ಸ್ ಇಲ್ಲ ಪಾಯಿಂಟ್ಸ್ ಹಾಕಿರ್ತಾರೆ. ಅಂಥವ್ರು ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಆ ಪೇಜ್ ಅಲೈನ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡಿ. ನೆಕ್ಸ್ಟ್, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ನೋಡಿ, ಎಷ್ಟೋ ಮಗು ತಯಾರು ಮಾಡಿರ್ತಾರೆ, ಸ್ಟಡಿ ಮಾಡಿರ್ತಾರೆ, ನಿದ್ದೆಗಟ್ಟು, ಎಮೋಷ್ನಲ್ ತುಂಬ ವೀಕ್ ಇರ್ತಾರೆ. ಕೆಲವೊಬ್ಬರು ಸೆನ್ಸಿಟಿವ್ ಆಗಿರ್ತಾರೆ ಮತ್ತು ಸ್ವಲ್ಪ ಪ್ರೆಷರ್ ಕೊಟ್ಟರು ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಅಂಥ ವ್ಯವಸ್ಥೆ ಕ್ರಿಯೇಟ್ ಆಗೋದು ಯಾವಾಗ ಹೆಲ್ತ್ ಹಾಳಾದಾಗ, ವಿತ್ ಮೆಂಟಲಿ ಸ್ಟ್ರೆಸ್, ಒತ್ತಡ ಜಾಸ್ತಿ ಆದಾಗ. ಅದಕ್ಕೆ ಟೇಕ್ ರೆಗ್ಯುಲರ್ ಬ್ರೇಕ್ಸ್. ತರಗತಿ ಮಧ್ಯದಲ್ಲಿ ಬ್ರೇಕ್ಸ್ ಕೊಡಿ. ಆ ಮಕ್ಕಳಿಗೆ ಸ್ವಲ್ಪ ಫ್ರೀಯಾಗಿರೋಂಥ ವ್ಯವಸ್ಥೆ ಮಾಡಿ. ಯಾಕಂದರೆ ಆ ಮಗುವಿನ ಒಂದು 14 to 15, 16 ಇಯರ್ಸ್, 18, 17 ಇಯರ್ಸ್ ಓಲ್ಡು ಮಕ್ಕಳು ಏನಂತಂದರೆ ಯಾವುದನ್ನು ಇಷ್ಟಪಡ್ತಾರೆ ಅನ್ನೋದು ಸೈಕಲಾಜಿಕಲ್ ಶಿಕ್ಷಕರು ಅರ್ಥ ಮಾಡ್ಕೊಂಡಿರ್ಬೋದು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಬ್ರೇಕ್ಸನ್ನು ಕೊಡಿ, ಶಾರ್ಟ್ ಬ್ರೇಕ್ಸ್ ಕೊಡಿ. ಅದ್ರ ಜೊತೆಗೆ ಏನಂತಂದರೆ ಏನಾದರೂ ಮೈಂಡ್ ಫ್ರೆಶ್ ಆಗುವಂಥ ವ್ಯವಸ್ಥೆ ಆ್ಯಕ್ಟಿವಿಟೀಸನ್ನು ಮಾಡಿಸಿ. ಅದಕ್ಕೆ ಮಾಡಿಸೋದ್ರಿಂದ ಮಗುವಿನ ಹೆಲ್ತು, ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಆಟಗಳಿಗೆ ಸ್ವಲ್ಪ ಪ್ರೋತ್ಸಾಹವನ್ನು ಕೊಡಿ. ಆಟ ಆಡೋದ್ರಿಂದ ದೈಹಿಕ ಬೆಳವಣಿಗೆಯನ್ನು ಚೆನ್ನಾಗಾಗುತ್ತೆ. ಅದಕ್ಕೆ ಮೆಂಟಲಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ಮೀನಿಂಗ್ ಆ್ಯಂಡ್ ಪರ್ಪೋಸ್ ಆಗಿರಲಿ, ಎಮೋಷ್ನಲ್ ವೆಲ್ ಬೇಯಿಂಗ್, ಎಮೋಷ್ನಲ್ ಆಗಿ ಏನೇ ಮಾಡುತ್ತೆ, ಇವಾಲ್ಯುವೇಟಿಂಗ್ ಇದ್ದ ವೆಲ್ ಬೇಯಿಂಗ್ ಸಂಬಂಧಪಟ್ಟಂಗೆ ವ್ಯಾಲ್ಯೂಷನ್ ಮಾಡಬೇಕು. ಯಾವ ರೀತಿಯಾಗಿ ಮಗು ಇದೆ, ಯಾವ ರೀತಿಯಾಗಿ ಎಲಿಜಿಬಲ್ ಆಗ್ತಾನೆ, ಯಾವ ರೀತಿಯಾಗಿ ಪ್ರಶ್ನೆ ಆಗ್ತಾನೆ, ಈ ರೀತಿಯಾಗಿ ಏನಂತಂದರೆ ಅರ್ಥವನ್ನು ನೀವು ಮಾಡ್ಕೋಬೇಕಾಗಿರೋದು. ನೆಕ್ಸ್ಟು, ಸ್ಟೇ ಹೆಲ್ದಿ. ಯಾವಾಗಲೂ ಹೆಲ್ದಿ ಫುಡ್ಡನ್ನು ತಿನ್ನೋದಕ್ಕೆ. ಆಗಾಗ ಜಾಸ್ತಿ ನರ್ವಸ್ ಆಗುವಂಥ ಮಕ್ಕಳಿಗೆ ಅಂತಂದರೆ ಧ್ಯಾನವನ್ನು ಮಾಡಿಸುವಂಥದ್ದು, ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಹೇಳುವಂಥದ್ದು, ಚೆನ್ನಾಗಿ ಊಟ ಮಾಡುವಂಥದ್ದು, ಹೈಡ್ರೇಟ್ ಇರುವಂಥ ಒಂದು ಮೇಂಟೆನ್ಸ್ ಇರುವಂಥ ಒಂದು ಪ್ರೋಟೀನ್ ಆಹಾರವನ್ನು ಕೊಡುವಂಥದ್ದು. ಓಕೆ, ಈ ರೀತಿಯಾಗೆಲ್ಲ. ಮತ್ತು ಇಯರ್ಲಿ ಮಿನಿಮಮ್ ಏನಂತಂದರೆ 4 ಟೈಮ್ ಆದರೂ ಮಕ್ಕಳಿಗೆ ಹೆಲ್ತ್ ಚೆಕಪ್ಪನ್ನು ಮಾಡಿಸಿ.
ಅದರಿಂದ ಆ ಮಕ್ಕಳಿಗೆ ಏನಂತಂದ್ರೆ ಏನು ಕೊರತೆ ಇದೆ ಅನ್ನೋದನ್ನು ತಿಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಕೆಲವೊಂದು ಶಾಲೆಗಳಲ್ಲಿ 1 ವರ್ಷನೂ ಒಂದು ಸಾರಿ ಕೂಡ ಹೆಲ್ತ್ ಚೆಕಪ್ಪನ್ನು ಮಾಡಿಸೋದಿಲ್ಲ. ಅಧಿಕಾರಿಗಳ ವರ್ಗದವರಾಗಲಿ ಮತ್ತು ಯಾರೂ ಕೂಡ ಅಂತ ಶಾಲೆಗಳಿಗೆ ಭೇಟಿ ಕೂಡ ಕೊಡುವುದಿಲ್ಲ. ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡಬಹುದು, ಆದರೆ ಪ್ರೈವೇಟ್ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅದ್ರ ಬಗ್ಗೆ ವಿಚಾರಿಸುವಂಥ ವ್ಯಕ್ತಿಗಳಿಲ್ಲ. ಸ್ವಲ್ಪ ಏನಂತಂದರೆ ವ್ಯವಸ್ಥೆ ಸಿಸ್ಟಮ್ ಬಗ್ಗೆ ಹೇಳ್ತಾ ಹೋದಂತೆಲ್ಲ ಸಾಕಷ್ಟು ನಿಜವಾಗಿ ಹೇಳ್ತಾ ಹೋಗ್ಬೇಕಾಗುತ್ತೆ. ಸಿಸ್ಟಮ್ ಕೂಡ ಎಚ್ಚೆತ್ಕೊಳ್ಬೇಕು ಎಲ್ಲ ವಿಚಾರದಲ್ಲೂ ಕೂಡ. ನೆಕ್ಸ್ಟು ಸ್ಟೇ ಪಾಸಿಟಿವ್ ಆ್ಯಂಡ್ ಕಾಮ್. ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಇದು ಏನಂತಂದರೆ ಪಾಸಿಟಿವ್ ಮೈಂಡಿಂದ ಇರಬೇಕು ಮತ್ತು ಕಾಮ್ ಆಗಿರಬೇಕು. ಮೈಂಡ್ ಸೆಟ್ ಏನಾಗಿರಬೇಕು, ಲಾಸ್ಟ್ ಮಿನಿಟಲ್ಲಿ ಸ್ಟಡಿ ಮಾಡುವಂಥದ್ದು, ಕ್ರಮಿಂಗ್ ಮಾಡುವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು, ನ್ಯೂ ಟಾಪಿಕ್ ಮೇಲೆ ಬಿಟ್ಬಿಡಬೇಕು. ಯಾಕಂದರೆ ಇಂದಿನ ದಿನ ಸ್ಟಡಿ ಮಾಡಿ ಎಕ್ಸಾಮ್ ದಿವಸ ಏನಂತಂದ್ರೆ ಲಾಸ್ಟ್ ಮಿನಿಟಲ್ಲಿ ಏನು ಟೆನ್ಷನಲ್ಲಿ ಸ್ಟಡಿ ಮಾಡಿರ್ತಾರೆ ಅದು ಮಾತ್ರ ನೆನಪಿರುತ್ತೆ, ಉಳಿದಿದ್ದೆಲ್ಲ ಡಿಲೇಟ್ ಆಗಿ ಹೋಗ್ಬಿಡುತ್ತೆ. ಯಾಕಂದರೆ ಡಿಲೇಟ್ ಅಂತ ಸಂಪೂರ್ಣವಾಗಿ ಡಿಲೇಟ್ ಆಗಲ್ಲ, ಆ ಮಿನಿಟ್ ಡಿಲೇಟ್ ಆಗಿಬಿಡುತ್ತೆ. ಅದಕ್ಕೆ ಮಕ್ಕಳು ಅರ್ಥ ಮಾಡ್ಕೋಬೇಕಿರೋದು. ಅದೇ ಥರ ಶಿಕ್ಷಕರು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ನಾನು ನೋಡಿದ ಮಟ್ಟಿಗೆ ಕೆಲವೊಬ್ಬರು ಶಿಕ್ಷಕರು ಕೂಡ ಲಾಸ್ಟ್ ಮಿನಿಟ್ವರೆಗೆ ಓದಿ ಅಂತ ಹೇಳಿ ಇಟ್ಕೊಂಡು 10 ಮಿನಿಟ್ಸ್ ಆಫ್ಟರ್ ಏನಂತಂದರೆ ಅವ್ರನ್ನ ಬಿಟ್ಬಿಟ್ಟು ನಂತರ ಎಕ್ಸಾಮ್ ಬರ್ಸಕ್ಕೆ ಹಚ್ತಾರೆ. ಹಂಗೆ ಮಾಡೋದ್ರಿಂದ ಏನಂತಂದರೆ ಆ ಮಗುವಿಂದು ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಹಾಳು ಮಾಡ್ದಂಗೆ ಆಗುತ್ತೆ. ಮತ್ತು ಮಕ್ಕಳ ಮಧ್ಯದಲ್ಲಿ ಕೂಡ ಡಿಸ್ಕಷನ್ ನಡೀತಾ ಇರುತ್ತೆ. ಆ ಮೂಮೆಂಟಲ್ಲಿ ಡಿಸ್ಕಷನ್ ಮಾಡಿದ ತಕ್ಷಣ ಯಾರೋ ಒಬ್ಬರು ನ್ಯೂ ಟಾಪಿಕ್ ಬಗ್ಗೆ ಇದ್ರ ಬಗ್ಗೆ ಕೇಳ್ತಾರ ಪ್ರಶ್ನೆ ಅಂತ ಹೇಳಿದ ತಕ್ಷಣ ಅದ್ರ ಬಗ್ಗೆ ಅವ್ನು ಓದಿರೋದೆಲ್ಲ ಟೆನ್ಷನ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅಂಥ ಒಂದು ವ್ಯವಸ್ಥೆ ಮಾಡಬೇಕು. ಆಟಿಟ್ಯೂಡ್ ಆ್ಯಕ್ಷನ್ಸ್ ಬಿಹೇವಿಯರ್ಸ್ ಸಕ್ಸಸ್. ನೋಡಿ, ಆಟಿಟ್ಯೂಡ್ ಬಿಹೇವಿಯರ್ಸ್ ಆ್ಯಕ್ಷನ್ಸ್ ಸಕ್ಸಸ್ ಇದನ್ನು ಮೈಂಡ್ ಸೆಟ್ಟಲ್ಲಿ ನೀವು ಮಾಡ್ಕೊಂಡಿರಿ. ನಿಮ್ಮ ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ಕೊಳ್ಳೋವಂಥ ವ್ಯವಸ್ಥೆ ಬೇಡ. ಮೊದಲೇ ಪ್ರಿಪ್ರೇಷನ್ ಮಾಡಿರಿ. ಲಾಸ್ಟ್ ಮೂಮೆಂಟಲ್ಲಿ ಡಿಸ್ಕಷನ್ ಬೇಡ, ಯಾವುದೇ ಬೇಡ. ನೀವು ಕ್ವಶನ್ ಪೇಪರ್ ನೋಡಬೇಕು, ಡೈರೆಕ್ಟಾಗಿ ಆನ್ಸರ್ ಬರೀಬೇಕು, ಕಾಮ್ ಆಗಿರಬೇಕು, ಕೂಲ್ ಆಗಿರಬೇಕು. ಆ ಥರ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ. ಲರ್ನಿಂಗ್ ಶುಡ್ ಬಿ ದ ಜಾಯ್, ನಾಟ್ ಎ ಚೋರ್. ಲೈಕ್ ದಟ್ ಇನ್ಸ್ಪೈರ್ ದ ಕಂಟಿನ್ಯೂಸ್ ಲರ್ನಿಂಗ್ ಈಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ದ ಸಕ್ಸಸ್ ಇನ್ ಎನಿ ಫೀಲ್ಡ್. ಬ್ರೈನ್ ಟ್ರೇಸಿ ಅಂತ ಹೇಳಿದವರು. ಅಂದರೆ ನಾವು ಕಲಿಕೆ ಸಾಕಷ್ಟು ನಿರಂತರವಾಗಿದ್ದರೂ ಮಿನಿಮಮ್ ಆದರೂ ನಾವು ಆ ಫೀಲ್ಡಲ್ಲಿ ಸಕ್ಸಸ್ ಆಗೋದು ಸಾಧ್ಯ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ ಅಂತ. ಅದಕ್ಕೆ ಸಕ್ಸಸ್ಫುಲ್ ಪರ್ಸನ್ ಆಗಬೇಕಂದ್ರೆ ಸಾಮಾನ್ಯವಾಗಿ ನಾವೇನು ಮಾಡಬೇಕು, ಮಿನಿಮಮ್ ಲೆವೆಲ್ ಆಫ್ ಒಂದು ಲರ್ನಿಂಗ್ ಕೂಡ ಕಲಿಬೇಕಾಗುತ್ತೆ. ಅದಕ್ಕೆ ಕಲಿಕೆ ಅನ್ನೋದು ಜಾಯ್ಫುಲ್ ಆಗಿರಬೇಕು, ಅದು ಒತ್ತಡದಿಂದ ಬಂದಿರುವಂಥದ್ದಾಗಿರಬಾರ್ದು ಅಂತ. ಓಕೆ, ನೆಕ್ಸ್ಟ್ ಸಮ್ ಟಿಪ್ಸ್ ಫಾರ್ ದ ಟೀಚರ್ಸ್. ನೋಡಿ, ಯಾವ ರೀತಿ ನಾವು ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು. ಯುವರ್ ಕ್ವಶನ್ಸ್ ಆ್ಯಂಡ್ ಯುವರ್ ಆನ್ಸರ್. ನೀವೇ ಪ್ರಶ್ನೆಯನ್ನು ಕೇಳಬೇಕು, ನೀವೇ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಒಂದು ಆ್ಯಕ್ಟಿವಿಟೀಸ್, ಒಂದು ಅವಧಿವರೆಗೆ ಮಾಡಬೇಕು. ನೆಕ್ಸ್ಟ್ ಟೀಚರ್ಸ್ ಕ್ವಶನ್ಸ್ ಆ್ಯಂಡ್ ಸ್ಟೂಡೆಂಟ್ ಆನ್ಸರ್ ಅಂತ. ಟೀಚರ್ಸ್ ಮನೆ ಕ್ವಶನ್ಸ್ ಕೇಳಬೇಕು, ಸ್ಟೂಡೆಂಟ್ಸ್ ಆನ್ಸರ್ ಹೇಳ್ತಾ ಹೋಗ್ಬೇಕು. ಇದು ಒಂದು ಆ್ಯಕ್ಟಿವಿಟೀಸನ್ನು ಮಾಡಬೇಕು. ಡೇಟು, ಟೈಮು, ಸಿಗ್ನೇಚರ್ ಎಲ್ಲ ಏನಾಗ್ತಿರುವಂಥ ಫಾಲೋ ಮಾಡುವಂಥದ್ದು ಬಿಟ್ಟಿರುವಂಥದ್ದು. ನೆಕ್ಸ್ಟು ಪ್ಲ್ಯಾನ್ ಟು ಕಂಡಕ್ಟ್ ಕ್ವಿಜನ್ನು ಏನಂತಂದರೆ ಪ್ಲ್ಯಾನ್ ಮಾಡುವಂಥದ್ದು. ಸಬ್ಜೆಕ್ಟ್ ವೈಸ್ ಕ್ವಿಜನ್ನು ಮಾಡುವಂಥದ್ದು. ಅದರಿಂದ 1 ಮಾರ್ಕ್ನ ಪ್ರಶ್ನೆಗಳು ಏನಂತಂದರೆ ಹೆಚ್ಚುವಾಗಿ ಏನಂತ ಗೊತ್ತಾಗಿರುವಂಥದ್ದು. ಪ್ರತಿಯೊಂದು ಮಗು ಕೂಡ ಪ್ರಶ್ನೆಯನ್ನು ಆಲಿಸಿ ಕೇಳುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮಗುವಿನಿಂದ ಮಗುವಿಗೆ ಆಗಿರ್ಬೋದು, ಶಿಕ್ಷಕರಿಂದ ಶಿಕ್ಷಕರಾಗಿರ್ಬೋದು, ಗುಂಪಿನಿಂದ ಗುಂಪಿಗೆ ಪ್ರಶ್ನೆಗಳನ್ನು ಕೇಳುವಂಥ 3 ಚಟುವಟಿಕೆಯನ್ನು ಮಾಡಬೇಕು. ಫಸ್ಟು ಶಿಕ್ಷಕರು ಕೇಳುವಂಥದ್ದು, ನಂತರ ಗುಂಪಿನಿಂದ ಗುಂಪಿಗೆ ಕೇಳಿಸುವಂಥದ್ದು, ನಂತರ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗೆ ಕೇಳಿಸುವಂಥದ್ದು. ಈ ರೀತಿಯಾಗಿ ಪ್ರಶ್ನೆಗಳನ್ನು ಇಡುವುದರಿಂದ ಆ ಒಂದು ಕಾಂಪಿಟೇಷನ್ಸ್, ಸ್ಪರ್ಧಾತ್ಮಕ ಒಂದು ಮನೋಭಾವನೆ ಇತ್ತು ಆ ಪ್ರಶ್ನೆಗಳ ಬಗ್ಗೆ ಅರಿವು ಮೂಡುವಂಥದ್ದು ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಗಳು 1ರಿಂದ 9 ಹಾಕ್ಕೊಳ್ಬೇಕು. ಹಾಗೆ ಮಾಡ್ತಾ ಹೋಗಬೇಕು. ಯಾವ ಟಾಪಿಕ್ ಮೇಲೆ ಕೂಗಿಡಬೇಕು, ಡೇಟ್ಸ್ ಆಗಿರ್ಬೋದು, ಇವೆಂಟ್ಸು, ಪರ್ಸನ್ಸ್ ಆಗಿರ್ಬೋದು, ಟೈಟಲ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಥರ್ಸ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು, ಆ್ಯಂಡ್ ಫೌಂಡರ್ಸ್ ಆಗಿರ್ಬೋದು. ಇನ್ನು ಈ ಥರ ಬೇರೆ ಬೇರೆ ಏನಂತಂದರೆ ಚಿಕ್ಕ ಚಿಕ್ಕ ಒಂದು ಟಾಪಿಕ್ ಮೇಲೆ ಕ್ವಿಜನ್ನು ಇಡಬೇಕು. ಪ್ರಿಪೇರ್ ಅ ಪ್ಲ್ಯಾನ್ ಟು ದ ಕಂಡಕ್ಟ್ ಪಿಕ್ ಆ್ಯಂಡ್ ಇನ್ಸ್ಪೂನ್. ನೋಡಿ, ಆಸುಭಾಷಣ ಅಂತ ನಾವು ಕರಿತೀವಿಲ್ಲ, ಎಷ್ಟೋ ಸಾರಿ ಟಾಪಿಕ್ಗಳನ್ನು ಮಕ್ಕಳಿಗೆ ಕೊಡಬೇಕು. ನಿರರ್ಗಳವಾಗಿ ಒಂದು ಟಾಪಿಕ್ ಬಗ್ಗೆ ಆ ಮಗು ಹೇಳ್ತಾ ಇದ್ದಾನಂದರೆ ಬರೆಯೋದಕ್ಕೆ ಕೂಡ ಯೋಗ್ಯವಾಗಿದ್ದಾನೆ ಅಂತ. ಅದರಂತೆ ಕನಿಷ್ಠ ಒಂದು 10 ಆ್ಯಕ್ಟಿವಿಟೀಸ್ ಆ ಮಗುವಿಂದ ಮಾಡಿಸಿದ್ದು. ಒಂದು ಮಗುವಿನಿಂದ 10 ಆ್ಯಕ್ಟಿವಿಟಿ ಅಂದರೆ 10 ಕ್ವಶನ್ಗಳ ಬಗ್ಗೆ ಅವನಿಗೆ ಮಾಹಿತಿ ಇದೆ ಮತ್ತು ಅದನ್ನು ಬರೆಯೋಕ್ಕೆ ಸಾಧ್ಯತೆ ಇದೆ ಅಂತ ನನಗೆ ಅರ್ಥವಾಗ್ತದೆ ಅಂತ. 10 ಕ್ವಶನ್ಸ್ ಅವನು ರೆಡಿ ಮಾಡಿದ್ರೆ ಕಾಮನ್ ಆಗಿ ಏನಂತಂದರೆ 13 ಮಾರ್ಕ್ಸ್ ಅಲ್ಲ 40 ಮಾರ್ಕ್ಸ್ ಅಂತಂದರೆ ತೆಗೆದುಕೊಂಡು ಬಿಡ್ತಾನೆ. ಅಷ್ಟು ಟಾಪಿಕ್ ಏನಂತಂದರೆ ಅವನು ಸ್ಟಡಿ ಮಾಡ್ತಾನೆ.
ಅಂದರೆ ಒಂದು ಮಗು ಪಾಸ್ ಆಗೋದಕ್ಕೆ ನಾವು ವ್ಯವಸ್ಥೆ ಮಾಡುವಂಥದ್ದು ಎಷ್ಟು? ಪಾಸ್ ಆಗಬೇಕಂದ್ರೆ ವ್ಯವಸ್ಥೆ ಮಾಡೋಕೆ ಅವಧಿ ಎಷ್ಟು ಬೇಕು? ಒಂದು ಸಬ್ಜೆಕ್ಟ್ 10 ಡೇಸ್ ಸಾಕು. ನಾವು 10 ತಿಂಗಳ ಏನಂತಂದ್ರೆ ಕಷ್ಟಪಟ್ಟು ಸ್ಟಡಿ ಮಾಡಿಸಿ ಬಳಸೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸನ್ನು ಏನಂತಂದರೆ ಮಕ್ಕಳಲ್ಲೇ ಬೆಳೆಸಿ. ಓದೋಕ್ಕೆ ಬರೆಯೋಕ್ಕೆ ಬರಲಾರ್ದವನಿಗೆ ಏನು ಮಾಡಬೇಕು? ಸ್ಕಿಲ್ ಡ್ರಾಯಿಂಗಲ್ಲಿ ಇಷ್ಟ ಇರುತ್ತೆ ನೋಡಿ. ಎಲ್ಲ ಒಂದು ಇದರಲ್ಲಿ ಕೂಡ ಸ್ಕಿಲ್ ಇದೆ. ಅಂದರೆ ಸೋಷಿಯಲ್ ಸೈನ್ಸ್ ತೊಗೊಂಡ್ರೆ ಇಂಡಿಯನ್ ಮ್ಯಾಪು, ಸೈನ್ಸ್ ತೊಗೊಂಡ್ರೆ ಒಂದೆರಡು ಫಿಗರ್ಸ್ ಬರುತ್ತೆ, ಮ್ಯಾಥ್ಸ್ ತೊಗೊಂಡ್ರೆ ಒಂದೆರಡು ಥೀಮ್ಸ್, ಪ್ರಮೇಯ ಆ್ಯಂಡ್ ಬೇರೆ ಬೇರೆ ರೇಖಾಗಣಿತದ ಕೆಲವೊಂದು ಚಿತ್ರಗಳು ಬರ್ತವೆ, ಫಿಗರ್ಸ್ ಬರ್ತವೆ. ಇದರಂಗೆ ಪ್ರತಿಯೊಂದರಲ್ಲೂ ಇರುತ್ತೆ. ಈ ಲ್ಯಾಂಗ್ವೇಜಸ್ ತೊಗೊಂಡ್ರೆ ಪೋಯಮ್ಸ್ ಇರ್ತವೆ, ಬಾಯಾಟ ಮಾಡಿಸಿ ಓದಿಸಿ ಅರ್ಥ ಮಾಡಿಸಿ ಮೆಮೊರೈಸ್ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ. ಈ ರೀತಿ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ, ಅವುಗಳನ್ನು ಬಳಕೆ ಮಾಡಿ ಆ ಮಗು ಸದೃಢತೆಯನ್ನು ಕಾಪಾಡ್ಕೊಳ್ಳಿ. ನೆಕ್ಸ್ಟು ಪ್ಲ್ಯಾನ್ ಫಾರ್ ಆರ್ಟ್ ಸೀಟ್ ಅಂತೇಳಿ ಗೇಮ್ಸ್ಗಳ ಆಡಿಸುವಂಥದ್ದು ಒಳ್ಳೆಯದು. ಯಾಕಂದರೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈ ಆಟಗಳು ಅನ್ನೋದು ಸಾಕಷ್ಟು ಏನಂತಂದರೆ ಸಹಾಯವನ್ನು ಮಾಡ್ತವೆ. ಅದಕ್ಕೆ ಪ್ಲ್ಯಾನ್ ಫಾರ್ ಆರ್ಟ್ ಸೀಟ್ ಗೇಮ್ ಒಬ್ಬನೇ ಕೂಡಿಸಿ ತರಗತಿ ಎಲ್ಲ ಮಕ್ಕಳು ಅವನಿಗೆ ಪ್ರಶ್ನೆಯನ್ನು ಕೇಳುವಂಥದ್ದು 1 by 1. ಆ ರೀತಿ ಕೇಳೋದ್ರಿಂದ ಆ ಮಗು ಸಾಕಷ್ಟು ಪ್ರಶ್ನೆಗಳು ಏನಂತಂದ್ರೆ ರಿಪೀಟ್ ಆಗ್ತಾ ಹೋಗ್ತವೆ ಮತ್ತು ಎಲ್ಲರಲ್ಲಿ ಕೂಡ ಪ್ರಶ್ನೆ ಕೇಳುವಂಥ ಸಾಮರ್ಥ್ಯ ಮತ್ತು ಉತ್ತರಿಸುವಂಥ ಸಾಮರ್ಥ್ಯ ಕೂಡ ಬೆಳೀತಾ ಹೋಗುತ್ತೆ ಅಂತ. ನೆಕ್ಸ್ಟ್ ಒನ್ ಪ್ರಿಪೇರ್ ಲಾಸ್ಟ್ ಟೈಮ್ ರಿವಿಷನ್ ಮೆಟೀರಿಯಲ್ಸ್. ಲಾಸ್ಟ್ ಟೈಮ್ ರಿವಿಷನ್ ಮೆಟೀರಿಯಲ್ಸ್ ಯಾವ ರೀತಿಯಾಗಿರಬೇಕು? ಸ್ಮಾಲ್ ಕೀ ಪ್ಯಾಂಟ್ಸ್ ಆಗಿರಬೇಕು ಅಂತ. ಉದಾಹರಣೆಗಾಗಿ FINST ಅಬ್ಜೆಕ್ಟಿವ್ಸ್ ಆಫ್ ದ MRVP ಅಂತ ನಾವು ಹೇಳ್ತೀವಿ. MRVP ಅಬ್ಜೆಕ್ಟ್ಸ್ ಏನಂತಂದರೆ FINEST. ಈ ರೀತಿಯಾಗಿ ಶಾರ್ಟ್ ಫಾರ್ಮಲ್ಲಿ ಮಾಡ್ಕೊಳ್ಳುವಂಥದ್ದು. ಕೆಲವೊಬ್ಬರಿಗೆ ನೆನಪುವಂಥ ಚಾನ್ಸಸ್ ಇರುತ್ತೆ ಯಾವ ಪಾಯಿಂಟ್ಸ್ ಇದೆ ಅಂತೇಳಿ. ಅದಕ್ಕೆ ಒಂದು ಪಾಯಿಂಟನ್ನು ರೆಡಿ ಮಾಡ್ಕೊಳ್ಳುವಂಥದ್ದು. ಈಗ ನೈಬರಿಂಗ್ ಕಂಟ್ರೀಸ್ ಯಾವುದ್ಯಾವ ಅಂತ ನಾವು ಹೇಳ್ಬೇಕಾದ್ರೆ ನೈಬರಿಂಗ್ ಕಂಟ್ರೀಸ್ ಏನು ಶಾರ್ಟ್ ಫಾರ್ಮ್ ಅಂತ ನಾವು ಬಳಕೆ ಮಾಡ್ತೀವಿ ಏನಂತಂದರೆ NCL ಮ್ಯಾಪ್ ಅಂತ ಹೇಳಿ ನಾವು ಕರಿತೀವಿ. N ಅಂದರೆ ಏನು ಅಂತಂದರೆ, C ಅಂದರೆ ಏನು, M ಅಂದರೆ ಏನು, ಮಾಲ್ಡೀವ್ಸ್ ಅಂತ ಕರಿತೀವಿ, A ಅಂದರೆ ಅಫ್ಘಾನಿಸ್ತಾನ, C ಅಂದರೆ ಪಾಕಿಸ್ತಾನ. ಈ ರೀತಿಯಾಗಿ ನಿಯರೆಸ್ಟ್ ಪಾಯಿಂಟ್ಗಳನ್ನು ಮಾಡ್ಕೊಳ್ಳುವಂಥದ್ದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಾಡಿಸೋದ್ರಿಂದ ಏನಂತಂದರೆ ಆ ಮಗುವಿಗೆ ಟೋಟಲ್ ಪಾಯಿಂಟ್ ಮರೆತೋಗೋದನ್ನು ಶಾರ್ಟ್ಕಟ್ ಆಗಿ ಏನಂತಂದ್ರೆ ನೆನ್ಪಿಟ್ಕೊಂಡು ಪಾಯಿಂಟ್ ಆದರೆ ಬರೆಯೋಕ್ಕೆ ಸಾಧ್ಯವಾಗುತ್ತೆ ಅಂತ. ನೆಕ್ಸ್ಟ್ ಪ್ರಾಕ್ಟೀಸ್ ದ ಪೇಪರ್ಸ್ FA1, FA2, FA3, FA4 and common texts and other question papers and serial question papers and ಸರ್ಕಾರದಿಂದ ಬಿಡುಗಡೆ ಆಗುವಂಥ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಕಾಮನ್ ಟೆಸ್ಟ್ಗಳು, ಸೀರಿಯಲ್ ಟೆಸ್ಟ್ಗಳು ಇವುಗಳನ್ನು ಏನಂತಂದರೆ ಪದೇ ಪದೇ ಪ್ರಾಕ್ಟೀಸ್ ಮಾಡಿಸುವಂಥದ್ದು. ಅದರಲ್ಲಿ ಆ್ಯಕ್ಟಿವಿಟೀಸ್ ಏನಂತಂದರೆ ಮೂಡಿಸುವಂಥದ್ದು. ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಏನಂತಂದರೆ ಅವನು ಮಿನಿಮಮ್ 35ರಿಂದ 40 ಮಾರ್ಕ್ಸನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ನೆಕ್ಸ್ಟ್ ಅನ್ನು ಮಗುವಿನ ಏನಂತಂದರೆ ವಿಚಾರ ಕಟ್ಟುವಿಕೆಯನ್ನು ಬೆಳವಣಿಗೆ ಮಾಡುವಂಥದ್ದು, ಕನ್ಸ್ಟ್ರಕ್ಟಿವ್ ಮಾಡುವಂಥದ್ದು. ಅಂದರೆ ಯಾವುದೋ ಒಂದು ವಿಚಾರದ ಬಗ್ಗೆ ತಾನೇ ಒಂದು ಟಾಪಿಕ್ ಕೊಟ್ಟಾಯಿತು ನಿರಂತರವಾಗಿ ಅವನು ಮಾತಾಡುವಂಥ ವ್ಯವಸ್ಥೆ ಮಾಡುವುದು. ಆ ರೀತಿಯಾಗಿ ವಿಚಾರವನ್ನು ಕಲೆ ಹಾಕಿ ಅವನೇನಂತಂದರೆ ಮಾತಾಡೋದಕ್ಕೆ ಅವಕಾಶ ಕೊಡುವಂಥದ್ದು. ನೆಕ್ಸ್ಟು ನಾಲೆಜ್ ಇನ್ಫಾರ್ಮೇಷನ್ ಲರ್ನಿಂಗ್ ಔಟ್ಕಮ್ಸ್ ಅಂತ. ಒಂದು ವಿಚಾರದ ಬಗ್ಗೆ ನಾಲೆಜ್ ಇದ್ದರೆ ಮಾಹಿತಿಯನ್ನು ಕಲೆ ಹಾಕ್ತಾನೆ, ಅದರಿಂದ ಏನಂತಂದರೆ ಉತ್ತಮವಾದ ಕಲಿಕೆಗೆ ಅವಕಾಶ ಕೊಟ್ಟಂತೆ ಆಗುತ್ತೆ ಅಂತೇಳಿ. ಥರ್ಡ್ ಪಾವರ್ಟಿ ನೋಡಿ, ವೈ ಹೌ. ನಾನು ಇದ್ರ ಬಗ್ಗೆ WH ಅಂತ ಹೇಳಿ ಲಾಸ್ಟ್ ಟೈಮ್ ಏನಂತ ಹೇಳಿದ್ದೆ. WH ಸಂಬಂಧಪಟ್ಟಂಗೆ ಯಾವ್ಯಾವ ವಿಚಾರಗಳಿರ್ತವೆ ಅಂತಂದರೆ ವಾಟ್ ಅನ್ನೋ ಒಂದು ವಿಚಾರಗಳು ಬರುವಂಥವು. ಎಷ್ಟು ಪ್ರಶ್ನೆಗಳು ಸಾಧ್ಯವಾಗ್ತದೋ ಅಷ್ಟು ಪ್ರಶ್ನೆಗಳನ್ನೇ ಕಲಿಯುವಂಥದ್ದು. ಅಂದರೆ ವಾಟ್ ಈಸ್ ಯುವರ್ ಫಾರ್ ಎಕ್ಸಾಂಪಲ್ ಇನ್ ಸೋಷಿಯಲ್ ಸೈನ್ಸ್, ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್, ವಾಟ್ ಈಸ್ ಸೋಷಿಯಲ್ ಸೈನ್ಸ್, ಈ ರೀತಿ ವಾಟ್ ಅಂತ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಒಂದು ಕಡೆ ಬರೆಯುವಂಥದ್ದು, ಅವುಗಳನ್ನೇ ಪ್ರಾಕ್ಟೀಸ್ ಮಾಡುವಂಥದ್ದು. ನೆಕ್ಸ್ಟ್ ವೈ ಅಂತ ಬರುವಂಥದ್ದು, ಹೌ ಅಂತ ಬರುವಂಥ. ಈ ರೀತಿಯಾಗಿ WH ಪ್ರಶ್ನೆಗಳನ್ನು ಏನಂತಂದರೆ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ಸ್ಟೂಡೆಂಟ್ಸ್ ಡೌಟ್ಸ್ ಟೀಚರ್ಸ್ ಆನ್ಸರ್. ಸ್ಟೂಡೆಂಟ್ಸ್ಗೆ ಒಂದು ದಿನ ಅಥವಾ 1 ವೀಕ್ ಟೈಮನ್ನು ಕೊಟ್ಟು ಎಲ್ಲ ಡೌಟ್ಗಳನ್ನು ಬರ್ಕೊಂಡು ಬರಲಿ ಅಂತ ಹೇಳೋದು. ಅದಕ್ಕೆ ಟೀಚರ್ಸ್ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡ್ಬಂದು ಟೀಚರ್ಸ್ ಆನ್ಸರ್ ಮಾಡುವಂಥದ್ದು. ಅದಕ್ಕೆ ಮಗುವಿನಲ್ಲಿರುವಂಥ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಗೋದ್ರಿಂದ ಆ ಮಗು ಹೆಚ್ಚಾಗಿ ಆ ವಿಚಾರದಲ್ಲಿ ಆಸಕ್ತಿ ಹೊಂದಲು ಸಾಧ್ಯವಾಗ್ತದೆ. ನಾವು ಎಷ್ಟೋ ಸಾರಿ ಶಿಕ್ಷಕರು ಹೇಳ್ತಾ ಇರ್ತೀವಿ, ಯಾವುದಾದ್ರು ಡೌಟ್ ಕೇಳಿದಂಥ ಮಗುವಿಗೆ ಟಾರ್ಗೆಟ್ ಮಾಡುವಂಥದ್ದು, ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದೆ ಇರುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತೇವೆ. ಆದರೆ ಅದನ್ನು ಮಾಡದೆ
ಮಗುವಿನ ಡೌಟ್ ಯಾವುದೇ ಆಗಿರಲಿ, ಯಾವುದೇ ಒಂದು ಪ್ರಶ್ನೆ ಆಗಿರಲಿ, ಅದಕ್ಕೆ ಉತ್ತರ ಕೊಡುವಂಥದ್ದು ಶಿಕ್ಷಕರ ಕರ್ತವ್ಯ ಕೂಡ. ಅದನ್ನು ಡೌಟ್ಸನ್ನು ಕ್ಲಿಯರ್ ಮಾಡುವಂಥದ್ದು ಶಿಕ್ಷಕರ ಒಂದು ಕೆಲಸ ಕೂಡ. ನೋಡಿ ಸ್ಟೂಡೆಂಟ್, ನಾವು ಸಾಧ್ಯವಾದಷ್ಟು ಇಷ್ಟು ಪಾಯಿಂಟ್ಗಳಲ್ಲಿ ಏನಂತಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗಿರುವಂಥ ಒಂದು ಸುಗಮವಾದ ಒಂದು ಪ್ಲ್ಯಾನ್ ಅಂತ, ಯೋಜನೆ ಅಂತ ಹೇಳಿ ಕರ್ಕೊಳ್ಬೋದು. ನಂತರ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ನೋಡಿ, ಆಗಲೇ ಹೇಳಿದೆ ನಾನು 20 ಅಂಕಗಳು ಇಂಟರ್ನಲ್ಲು ಮತ್ತು 13 ಅಂಕಗಳು ಏನಂತಾರೆ ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆದರೆ ಮಗು 33% ಪಡಿತಾನೆ, ಅವನು ಸರಾಗವಾಗಿ ಪಾಸ್ ಆಗ್ತಾನೆ ಅಂತ. ಆದರೆ ಈಗ ನಾವು ಫೋಕಸ್ ಮಾಡ್ತಾ ಇರೋದು ಇನ್ನೊಂದು ವಿಚಾರವಾಗಿ ಕೂಡ ಏನಂತಂದರೆ ಸ್ಟೂಡೆಂಟ್ ಪ್ರೊಫೈಲು ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಕೃತಿ ಸಂಪುಟ ಅಂತ ಮಾಡಿ ಭಾಳ ವರ್ಷಗಳಿಂದ ಏನಂತ ಜಾರಿಯಲ್ಲಿ ಇರುವಂಥದ್ದು. ಅದು ಪ್ರತಿಯೊಂದು ಮಗುವಿಗೆ ಕೂಡ ಯೂನಿಟ್ ಟೆಸ್ಟ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಎಸ್ ಎ ಪೇಪರ್ ಆಗಿರ್ಬೋದು, ಕಾಮನ್ ಟೆಸ್ಟ್ಗಳಾಗಿರ್ಬೋದು, ಅವನ ಒಂದು ಆ್ಯಕ್ಟಿವಿಟೀಸ್ ನೋಟ್ಸ್ ಪ್ರಿಪ್ರೇಷನ್ ಆಗಿರ್ಬೋದು, ಬೇರೆ ಬೇರೆ ಒಂದು ಆ್ಯಕ್ಟಿವಿಟೀಸ್ ಮಾಡಿದಂಥ ಡ್ರಾಯಿಂಗ್ ಚಿತ್ರಗಳಾಗಿ ಎಲ್ಲವೂ ಏನಂತ ಸ್ಟೂಡೆಂಟ್ ಪ್ರೊಫೈಲಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಅಂಥ ಒಂದು ಸ್ಟೂಡೆಂಟ್ ಪ್ರೊಫೈಲ್ನ ರೆಫರ್ ಮಾಡುವಂಥದ್ದು. ಇನ್ನು ನೋಟ್ಸ್ ಪ್ರಿಪ್ರೇಷನ್ ಓನಾಗಿ ಪ್ರಿಪ್ರೇಷನ್ ಮಾಡುವಂಥದ್ದು, ಟೀಚರ್ಸ್ಗಳಿರುವಂಥದ್ದು ಕೂಡ ಪ್ರಿಪ್ರೇಷನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು. ಅಂಥ ವ್ಯವಸ್ಥೆ ಕೂಡ ಏನಂತಂದರೆ ಮಾಡಿ ಅದು ಒಂದು ಇರಬೇಕು. ಫಿಗರ್ಸು, ಮ್ಯಾಪ್ಸ್ ಆ್ಯಂಡ್ ಡಯಾಗ್ರಾಮ್ಸು ಪ್ರಾಕ್ಟೀಸ್ ಇಂಥವೆಲ್ಲ ಮಾಡುವಂಥದ್ದು, ಅವೆಲ್ಲ ಇರುವಂಥ ಒಂದು ಡಾಕ್ಯುಮೆಂಟನ್ನು ಒಂದು ಕಡೆ ಇಡುವಂಥದ್ದು. ಎಂಥ ಆ್ಯಕ್ಟಿವಿಟೀಸ್ ಅಥವಾ ಪ್ರಾಜೆಕ್ಟ್ಸ್ ಮಾಡುವಂಥದ್ದು. ಒಂದು ಎಫೆಗೆ 2 ಪ್ರಾಜೆಕ್ಟ್ ಅಥವಾ 2 ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಎಲ್ಲ ಏನಂತಂದರೆ ವಿಚಾರಗಳನ್ನು ತೆಗೆದುಕೊಂಡು ಇವೆಲ್ಲ ಇನ್ಕ್ಲೂಡ್ ಆಗಿ 20 ಮಾರ್ಕ್ಸ್ ಏನಂತ ಒಳಗೊಂಡಿರುವಂಥದ್ದು. ಮತ್ತು 75 to 80%, 85% ಏನಂತಂದರೆ ಆ ಮಗುವಿನ ಹಾಜರಾತಿ ಕೂಡ ಇರುವಂಥದ್ದು. ಅದನ್ನು ನೋಡ್ಕೊಳ್ಬೇಕು. ಅವು ಎಲ್ಲವನ್ನ ಒಳಗೊಂಡು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಒಳಗೊಂಡಿದ್ರೆ ಅಂಥ ಮಗುವಿಗೆ ನಾವು 20 ಅಂಕಗಳನ್ನು ಕೊಡಬಹುದು. ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಇವೆರಡೂ ಕೂಡ ಸಮ ಆಗಿರುವಂಥವು. ಸಾಮಾನ್ಯವಾಗಿ 50% ಕರಿಕ್ಯುಲರ್ ಇದ್ದರೆ ಇನ್ನು 50% ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಆ ಮಗು ಕೂಡ ಉತ್ತಮವಾಗಿ ಇರಬೇಕು. ಅಂಥ ಮಗುವಿಗೆ ನಾವು 20 ಅಂಕಗಳನ್ನು ಕೊಡಬಹುದು ಅಂತ. ಎಷ್ಟೋ ಶಾಲೆಗಳು ಅವನಿಗೆ ಓದೋದಕ್ಕೆ ಬಂದಂಥ ನಂತರ ಅದೇ ಏನಂತಂದರೆ ಸರ್ಟಿಫಿಕೇಟ್ ನೋಡಿ ಮಾರ್ಕ್ಸನ್ನು ಕೊಡುವಂಥದ್ದು, 20 ಅಂಕಗಳನ್ನು ಹಾಕುವಂಥದ್ದು ಮಾಡ್ತಾ ಇದ್ದಾರೆ. ಆದರೂ ಕೂಡ ಏನಂತಂದರೆ ಆ ಮಗುವಿನ ಬೆಳವಣಿಗೆಯಲ್ಲಿ ಇವರ ಪಾತ್ರ ಏನಂತಂದರೆ ಬರೀ ಅಂಕಪಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಉತ್ತಮವಾದ ನಾಗರಿಕರನ್ನು ಬೆಳೆಸೋದ್ರಲ್ಲಿ ಶಾಲೆಗಳು ಪಾತ್ರ ವಹಿಸಬೇಕು. ಅದರ ಜೊತೆಗೆ ಶಿಕ್ಷಕರು ಕೂಡ ಮಾಹಿತಿಯನ್ನು ಕೊಡಬೇಕು. ನೆಕ್ಸ್ಟು ಶಿಕ್ಷಕರು ಕೂಡ ಪ್ರೊಫೈಲನ್ನು ರೆಡಿ ಮಾಡಬೇಕು. ತಮ್ಮದೇ ಆದಂಥ ಶಿಕ್ಷಕರ ಪ್ರೊಫೈಲ್ ಅಂತ ಯೂನಿಟ್ ಟೆಸ್ಟು, ಕ್ವಶನ್ ಪೇಪರು, ಎಫ್ ಎ ಟೆಸ್ಟ್ ಕ್ವಶನ್ ಪೇಪರು, ಬ್ಲೂ ಪ್ರಿಂಟ್ಸು, ಲೆಸನ್ ಪ್ಲಾನ್ಸು, ಆ್ಯಕ್ಟಿವಿಟೀಸ್, ಇದು ಪ್ರೊಫೈಲ್ಸು, ಮಾರ್ಕ್ಸ್ ಲಿಸ್ಟು ಪ್ರತಿಯೊಂದು ಕೂಡ ಏನಂತಂದರೆ ರೆಡಿ ಮಾಡಿ ಇಟ್ಕೋಬೇಕು ಅಂತೇಳಿ. ಇಷ್ಟು ಏನಂತಂದರೆ ಸ್ಟಡಿ ಪ್ಲಾನಿಂಗ್ ಸಂಬಂಧಪಟ್ಟಂಥ ಮಾಹಿತಿ. ಇದನ್ನು ಎಕ್ಸಿಕ್ಯೂಷನ್ ಮಾಡುವಂಥದ್ದು ಶಿಕ್ಷಕರ ಕರ್ತವ್ಯ ಕೂಡ ಆಗಿದೆ. ಇವತ್ತು ಈ ಒಂದು ವರ್ಕ್ಶಾಪ್ ವಿಚಾರದಲ್ಲಿ ಆನ್ಲೈನ್ನಲ್ಲಿ ತೆಗೆದುಕೊಂಡಂಥ ವರ್ಕ್ಶಾಪು ಈ ಒಂದು ಡಿಸ್ಕಷನಲ್ಲಿ ಸ್ವಲ್ಪ ಮಟ್ಟಿಗೆ ಶಿಕ್ಷಕರು ಕೂಡ ಅನ್ವಯ ಮಾಡಿಕೊಳ್ತಾರೆ ಅನ್ನೋಂಥ ನಂಬಿಕೆಯಿಂದ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ.